ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ತೋರಿಸ್ತಿರೋ ಪ್ಲೇಸ್ ಬಿದಿನಿಗೆರೆಯ ಆಂಜನೇಯ ದೇವಸ್ಥಾನ. ಒಂದೇ ಜಾಗದಲ್ಲಿ ಆಂಜನೇಯ ಮತ್ತು ಶನೇಶ್ವರ ದೇವಸ್ಥಾನ ಕೂಡ ಇದೆ. 161 ಅಡಿ ಎತ್ತರದ ಪಂಚಮುಖಿ ಆಂಜನೇಯ ಟೆಂಪಲ್ ಇಲ್ಲಿದೆ. ಇವತ್ತು ಇದನ್ನು ಪೂರ್ತಿ ಸಂಪೂರ್ಣವಾಗಿ ನಿಮಗೆ ತೋರಿಸ್ತೀನಿ, ಬನ್ನಿ. ಇಲ್ಲಿ ಶನೇಶ್ವರ ಮಂದಿರದಲ್ಲಿ ಒಂದೇ ಹತ್ರ 9 ನವಗ್ರಹಗಳು ಕೂಡ ಇದೆ. ನವಗ್ರಹಗಳು ಅಂದರೆ ನಾವು ಹೊರಗಡೆ ದೇವಸ್ಥಾನಗಳಲ್ಲೆಲ್ಲ ನೋಡ್ತೀವಲ್ವ, ಆ ಥರ ನವಗ್ರಹ ಅಲ್ಲ. ಹೆಸರು ಮತ್ತು ಆ ವಿಗ್ರಹಗಳ ಸಮೇತ ಒಂದೊಂದನ್ನು ಸಪ್ರೇಟಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಯಾವ್ಯಾವ ಧಾನ್ಯ ಶ್ರೇಷ್ಠವಾಗಿರುತ್ತೆ ಅದು ಕೂಡ ಅಲ್ಲೇ ಸಿಗುತ್ತೆ. ನವಧಾನ್ಯಗಳು ಅದನ್ನು ಕೂಡ ತೊಗೊಬಂದು ಒಂದೊಂದು ಮಂದಿರಗಳನ್ನು ಒಂದೊಂದು ಕೋಣೆ ಥರ ಮಾಡಿ ಅಲ್ಲಿ ಮಾಡಿದ್ದಾರೆ. ಅದನ್ನು ಅಲ್ಲಿಟ್ಟು ಪೂಜೆ ಮಾಡಿಕೊಂಡು ಹೋಗ್ಬೋದು. ನಮಗೆ ಏನೇ ಶನಿದೋಷ ಇದ್ರೂ ನವಗ್ರಹ ಪೂಜೆ ಮಾಡಿ ಅಂತಾರಲ್ವ, ಅದಕ್ಕೆ ತುಂಬಾ ಶ್ರೇಷ್ಠವಾದ ಸ್ಥಳ ಅಂತಲೇ ಹೇಳ್ಬೋದು. ಇದನ್ನು ಅಷ್ಟು ಚೆನ್ನಾಗಿದೆ ಇಲ್ಲಿ. ನಾನು 2017ನೇ ಇಸ್ವಿಯಲ್ಲಿ ಹೋಗಿದ್ದೆ. ಅದನ್ನು ಬಿಟ್ಟರೆ ಇವಾಗ ಹೋಗಿದ್ದು 2017ನೇ ಇಸ್ವಿಯಲ್ಲಿ ಏನಂದರೆ ಏನೂ ಇರಲಿಲ್ಲ. ಬರೀ ಒಂದು ಶನೇಶ್ವರ ದೇವಸ್ಥಾನ ಇತ್ತು ಮತ್ತು ಪಂಚಮುಖಿ ಆಂಜನೇಯದು ಅವಾಗ ತಾನೇ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಮತ್ತು ಏನಂತ ಅಂದರೆ ಇಲ್ಲಿ ಇತಿಹಾಸ ಅಂದರೆ ಎಳ್ಳೆಣ್ಣೆ ಏನಕ್ಕೆ ಅಭಿಷೇಕ ಮಾಡಬೇಕು, ಅದ್ರ ಇತಿಹಾಸದ ಸಮೇತ ಸಂಪೂರ್ಣವಾಗಿ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ವಿವರಣೆಗಳ ಸಮೇತ ಬರೆದಿದ್ದಾರೆ. ನೀವು ಒಂದು ಸಲ ಕುಣಿಗಲ್ ಹತ್ರ ಬಿದನಿಗೆರೆ ಅಂತ ಇದೆ, ಕುಣಿಗಲ್ ಬಸ್ ಸ್ಟ್ಯಾಂಡಿಂದ 5 ಕಿಲೋಮೀಟರ್ ಆಗುತ್ತೆ. ಅಲ್ಲಿಗೆ ಹೋಗಿ ನೀವು ಕೂಡ ಒಂದು ಸಲ ನೋಡಿ ದರ್ಶನ ಮಾಡ್ಕೊಬನ್ನಿ. ನಂತರ ಇಲ್ಲಿ ಒಳಗಡೆಗೆ ಹೋದರೆ ಇಲ್ಲಿ ಶನೇಶ್ವರದು ವಿಗ್ರಹ ಇಟ್ಟಿದ್ದಾರೆ. ನಮಗೆ ಏನಾದರೂ ಶನಿದೋಷ ಇತ್ತು ಅಂದರೆ ಅಂಥವರು ಬೇಕಾದರೆ ಓದೋರು ಎಲ್ಲರೂ ಕೂಡ ಅಲ್ಲೇ ಎಳ್ಳೆಣ್ಣೆ ಕೊಡ್ತಾರೆ, ಅದನ್ನು ಅಲ್ಲಿಗೆ ದೇವ್ರ ಮೇಲೆ ಹಾಕಿ ಬರ್ಬೋದು. ಮತ್ತು ಹೊರಗಡೆ ಬಂದರೆ ಇದೇ ಥರ ಉಳಿದಿರೋ ಶನಿದು ಮತ್ತು ಎಲ್ಲ ರಾಹು ಕೇತು ಎಲ್ಲ ನವಗ್ರಹಗಳದ್ದು ವಿಗ್ರಹ ಇದೆ. ಮತ್ತು ಈ ಥರ ಒಂದು ಕೃಷ್ಣನ್ನು ಕೂಡ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಹೋದರೆ ಮನಸ್ಸಿಗೆ ಒಂಥರ ನೆಮ್ಮದಿ ಅನಿಸುತ್ತೆ, ಆ ಥರ ಫೀಲ್ ಆಗ್ತಿತ್ತು. ಒಂದಿನ ಹೋದರೆ ಕುಣಿಗಲ್ಲಿರೋ ದೇವಸ್ಥಾನಗಳನ್ನೆಲ್ಲ ನೋಡ್ಕೊಬರ್ಬೋದು. ತುಂಬಾ ಚೆನ್ನಾಗಿರೋ ದೇವಸ್ಥಾನ ಇದೆ. ಕುಣಿಗಲ್ಲಿಂದ ಮುಂದೆ ಹೋದರೆ ರಾಮನಾಥಪುರದಲ್ಲಿ ಒಂದು ಚಾಮುಂಡೇಶ್ವರಿ ದೇವಸ್ಥಾನದ್ದು ನಿನ್ನೆ ವಿಡಿಯೋದಲ್ಲಿ ಹಾಕಿದ್ದೆ, ಅದು ಕೂಡ ತುಂಬಾ ಚೆನ್ನಾಗಿದೆ. ವಾಪಸ್ ನಾವು ಬರಬೇಕಂದ್ರೆ ಕುಣಿಗಲ್ಲಿಂದನೇ ಬರಬೇಕು. ಆವಾಗ ಇಲ್ಲಿಗೆ ಹೋಗಿ ನೋಡಿಕೊಂಡು ಕೂಡ ಬರ್ಬೋದು. ಬಸ್ ಸ್ಟ್ಯಾಂಡಿಂದ ಹೋದರೆ ಆಟೋದಲ್ಲೂ ಕೂಡ ಹೋಗ್ಬೋದು. ರೈಲಲ್ಲಿ ಹೋಗಿದ್ರೂ ಕೂಡ ಆಟೋದಲ್ಲಿ ಹೋಗ್ಬೋದು. ರೈಲ್ವೆ ಸ್ಟೇಷನ್ ಹತ್ರನೇ ಆಟೋ ಎಲ್ಲ ಇರುತ್ತೆ, ಅಲ್ಲಿಂದ ಹೋಗಿ ನೋಡ್ಕೊಬರ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಪೂರ್ತಿ ಹಿಸ್ಟ್ರಿ ಸಮೇತ ಬರೆದಿದ್ದಾರೆ. ತುಂಬ ಚೆನ್ನಾಗಿ ಆಂಜನೇಯ ವಿಗ್ರಹ ಮತ್ತು ಶನೇಶ್ವರ ಎಲ್ಲ ಕೂಡ ಒಂದೇ ಜಾಗದಲ್ಲಿ ತುಂಬಾ ಚೆನ್ನಾಗಿದೆ. ಮಹಾರಾಷ್ಟ್ರದ ಶನಿ ಸಿಂಗ್ನಾಪುರ ಅಂತ ಇದೆ. ಅಲ್ಲಿ ಹೇಗಿದೆ ಅದೇ ಥರ ಮಿನಿ ಶನಿ ಸಿಂಗ್ನಾಪುರ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಇಲ್ಲಿ ಕರ್ನಾಟಕದಲ್ಲಿ ಮಾಡಿದ್ದಾರೆ. ಇದನ್ನು ಕರ್ನಾಟಕದ ಶನಿ ಸಿಂಗ್ನಾಪುರ ಅಂತಲೇ ಕರೀತಾರೆ. ಅಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಎಲ್ಲ ಕ್ಲಿಯರಾಗಿ ಎಲ್ಲ ಮಾಡಿದ್ದಾರೆ. ನಂತರ ಅಲ್ಲಿ ದರ್ಶನ ಮುಗಿಸ್ಕೊಂಡು ಬಂದ ಮೇಲೆ ಪಕ್ಕದಲ್ಲಿನೇ ಆಂಜನೇಯ ಟೆಂಪಲ್ ಕೂಡ ಮಾಡಿದ್ದಾರೆ. ಫಸ್ಟು ಇಲ್ಲಿ ಆಂಜನೇಯ ಟೆಂಪಲ್ ಏನೂ ಮಾಡಿರಲಿಲ್ಲ, ಬರೀ ಆ ಸ್ಟ್ಯಾಚ್ಯೂನ್ ಮಾತ್ರ ರೆಡಿ ಮಾಡ್ತಾಯಿದ್ರು. ಇವಾಗ ಎಲ್ಲನೂ ಕಂಪ್ಲೀಟಾಗಿ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಎಷ್ಟು ಪಂಚಮುಖಿ ಆಂಜನೇಯದು ದೇವಸ್ಥಾನ ಕೂಡ ಇದೆ ಇಲ್ಲಿ. ಇದನ್ನೆಲ್ಲ ದರ್ಶನ ಮಾಡಿಕೊಂಡು ಆಚೆ ಬಂದಮೇಲೆ ನಾವು ಅಲ್ಲಿ ಮೇಲೆ ಸ್ಟ್ಯಾಚ್ಯೂ ಇದೆಯಲ್ಲ ಅದಕ್ಕೂ ಕೂಡ ಹೋಗ್ಬೋದು. ನೋಡಿ ಎಷ್ಟು ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಎಷ್ಟು ಜನ ಬಂದ್ರೂ ಒಂದು ಸ್ವಲ್ಪನೂ ಗಲೀಜಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳಿಗೆಲ್ಲ ಸ್ವಲ್ಪ ಅಟ್ರಾಕ್ಟಿವ್ ಆಗಿರಲಿ ಅಂತ ಈ ಥರ ಒಂದು ಆನೆದು ಕೂಡ ಸ್ಟ್ಯಾಚ್ಯೂ ಮಾಡಿದ್ದಾರೆ ಇಲ್ಲಿ. ನಂತರ ಅಲ್ಲಿ ಪ್ರಸಾದನೂ ಕೂಡ ಯಾವಾಗಲೂ ನೀವು ಹೋದಾಗ ಎಷ್ಟು ಗಂಟೆಗೆ ಹೋದ್ರೂ ಕೂಡ ಅನ್ನ ಪ್ರಸಾದ ಇರುತ್ತೆ. ಅಲ್ಲಿ ಪ್ರಸಾದ ಎಲ್ಲ ತಿಂದ್ಕೊಂಡು ಮುಂದೆ ಬಂದರೆ ಇಲ್ಲಿ ಗೋಶಾಲೆನೂ ಕೂಡ ಮಾಡಿದ್ದಾರೆ. ಅಲ್ಲಿ ದೇವಸ್ಥಾನಕ್ಕೆ ಹೋದಾಗೆಲ್ಲ ಮಕ್ಕಳೆಲ್ಲ ಇಲ್ಲಿಗೆ ಬರೋದಕ್ಕೆ ತುಂಬಾ ಖುಷಿಪಡ್ತಾರೆ, ಅಷ್ಟು ಚೆನ್ನಾಗಿದೆ. ನಂತರ ಇಲ್ಲಿ ಆಚೆ ಬಂದಮೇಲೆ ಈ ಥರ ಎಲ್ಲ ಒಂದಷ್ಟು ಶಾಪಿಂಗ್ದು ಎಲ್ಲ ಇಟ್ಕೊಂಡಿದ್ದಾರೆ. ಹಳ್ಳಿ ಅಂಗಡಿ ಅಂತ ಎಲ್ಲ ಒಂದಷ್ಟು ಹಳ್ಳಿ ಐಟಮ್ಸ್ಗಳು ಅದೆಲ್ಲ ಇಟ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಇಲ್ಲಿ ಇರೋ ಪಂಚಮುಖಿ ಆಂಜನೇಯ 161 ಅಡಿ ಎತ್ತರ ಇದೆ. ಇದು ವಿಶ್ವದಲ್ಲಿ ಅತಿ ಎತ್ತರವಾದ ಪಂಚಮುಖಿ ಆಂಜನೇಯ ಕೂಡ ಹೆಸರು ಆಗಿದೆ. ಇದನ್ನು 2014ರಲ್ಲಿ ಕನ್ಸ್ಟ್ರಕ್ಷನ್ ಶುರು ಮಾಡಿ 2022ರಲ್ಲಿ ಇದನ್ನು ಪೂರ್ಣಗೊಳಿಸಿರೋದು. ವಿಶ್ವದ ಅತಿ ಎತ್ತರದ ಆಂಜನೇಯ ಮೂರ್ತಿ ಇದು. ಹಾಸನ ಕಡೆಯಿಂದ ಬೆಂಗಳೂರಿಗೆ ಹೋಗೋ ರೋಡಲ್ಲೇ ಕುಣಿಗಲಿಂದ ಮುಂದೆ ಹೋದರೆ ಒಂದು 3ರಿಂದ 4 ಕಿಲೋಮೀಟರಲ್ಲಿ ಲೆಫ್ಟ್ ಸೈಡಿಗೆ ಹೋದರೆ ಹೈವೇಯಿಂದ ಒಂದು 3 ಕಿಲೋಮೀಟರ್ ಆಗುತ್ತೆ. ನೀವು ಒಂದು ಸಲ ಬೆಂಗಳೂರಿಗೆ ಹೋಗಬೇಕಾದ್ರೆ ಖಂಡಿತವಾಗ್ಲೂ ಈ ಜಾಗಕ್ಕೆ ಹೋಗಿ ತುಂಬಾ ಚೆನ್ನಾಗಿರುತ್ತೆ. ನಿಮಗೂ ಕೂಡ ನೋಡ್ದಂಗೆ ಆಗುತ್ತೆ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.